ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಮಸ್ತ್ ಕ್ರಿಸ್ಪಿ ಇರುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಹೇಳ್ತೀನಿ. ಇವು ಬೆಂಡೆಕಾಯಿ ಫ್ರೈ. ನೀವು ಇಲ್ಲಿವರೆಗೂ ಬೆಂಡೆಕಾಯಿ ಫ್ರೈ ಮಾಡಿರ್ಬೋದು, ಬಟ್ ಇಷ್ಟೊಂದು ಕ್ರಿಸ್ಪಿ ಆಗೋದಿಲ್ಲಲ್ಲ. ನಿಮ್ಗೆ ಈ ಬೆಂಡೆಕಾಯಿ ಫ್ರೈ ಎಷ್ಟು ಕ್ರಿಸ್ಪಿ ಆಗ್ಯಾವಂತ ತೋರಿಸ್ತೀನಿ ನೋಡ್ರಿ. ಇವ ಎಷ್ಟೊಂದು ಕ್ರಿಸ್ಪಿ ಆಗ್ಯಾವಲ್ಲ, ಸಣ್ಣ ಮಕ್ಕಳಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತವೆ. ಆಮೇಲೆ ವಿಡಿಯೋನ ಎಂಡ್ವರೆಗೂ ನೋಡಿರಿ. ಬೆಂಡೆಕಾಯಿ ಫ್ರೈ 100% ಕ್ರಿಸ್ಪಿ ಆಗೋಕೆ ಸಿಕ್ಕಾಪಟ್ಟೆ ಟಿಪ್ಸ್ನ ಶೇರ್ ಮಾಡೀನಿ. ನೀವು ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಸೊ ನಡೀರಿ ಬೆಂಡೆಕಾಯಿ ಫ್ರೈ ಮಾಡೋದು ಹೆಂಗಂತ ನೋಡೋಣ. ನಾನಿಲ್ಲೇ ಫ್ರೆಶ್ ಇರುವಂಥ ಬೆಂಡೆಕಾಯಿ ತೊಗೊಂಡಿನಿ. ಈ ಬೆಂಡೆಕಾಯಿನ 2ರಿಂದ 3 ಸಾರಿ ವಾಶ್ ಮಾಡ್ಕೊಂಡೆ ನಾನು. ಆಮೇಲೆ ಆದಷ್ಟು ಎಳೆದಿದ್ದ ಬೆಂಡೆಕಾಯಿನ ತೊಗೊರಿ, ಜಾಸ್ತಿ ಬಲ್ತಿದ್ದ ಬೆಂಡೆಕಾಯಿ ತೊಗೊಳಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ಈ ಬೆಂಡೆಕಾಯಿ ಅಷ್ಟೂ ನಾನು ಹಿಂಗೆ ಕಟ್ ಮಾಡ್ಕೋತೀನಿ ನೋಡ್ರಿ. ಆದಷ್ಟು ತೆಳ್ಳಗೆ ಕಟ್ ಮಾಡ್ಕೊಂಡೆ ನಾನು. ಜಾಸ್ತಿ ದಪ್ಪ ಕಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಭಾಳ ದಪ್ಪ ಅದು ಅಂತಂದ್ರೆ ಕ್ರಿಸ್ಪ್ ಆಗೋದಿಲ್ಲ ಅವ. ಸೊ ನೋಡ್ರಿಲ್ಲೇ ಇಷ್ಟು ಸೈಜ್ ಬೆಂಡೆಕಾಯಿ ಕಟ್ ಮಾಡ್ಕೊಂಡ್ರೆ ಸಾಕಿವ. ನೆಕ್ಸ್ಟ್ ಇದ್ರೊಳಗೆ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಆಮೇಲೆ ಅರ್ಧ ಸ್ಪೂನು ಜೀರಿಗೆ ಪೌಡ್ರ್ ಹಾಕ್ಕೊಂಡೇನಿ. ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ನಷ್ಟು ಕೆಂಪು ಖಾರ ಹಾಕ್ಕೊಳಕತ್ತೀನಿ. ಕೆಂಪು ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೇನಿ. ನೆಕ್ಸ್ಟ್ ಅರ್ಧ ಲಿಂಬೆಹಣ್ಣು ಹಿಂಡ್ಕೊಳಕತ್ತೀನಿ ನಾನು. ಲಿಂಬೆಹಣ್ಣು ಪೂರ್ತಿ ಅರ್ಧ ಏನು ಹಿಂಡ್ಕೊಳ್ಳೋದು ಬೇಡ, ಒಂದು 5-6 ಡ್ರಾಪ್ಸ್ ಹಾಕಿದ್ರೆ ಸಾಕು. ಲಿಂಬೆಹಣ್ಣು ಹಾಕಿದ್ರೆ ಟೇಸ್ಟ್ ಮಸ್ತ್ ಬರ್ತೈತಿ. ಇವೆಲ್ಲ ಹಾಕಿಂದ ಚಲೋ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡೋ ಮುಂದೆ ಭಾಳಷ್ಟು ಫೋರ್ಸ್ ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡ್ರಿ, ಬೆಂಡೆಕಾಯಿ ಎಲ್ಲ ಮುರಿದು ಬಿಡ್ತೈತದ. ನೆಕ್ಸ್ಟ್ ಇದ್ರೊಳಗೆ 1 ಸ್ಪೂನ್ನಷ್ಟು ನೀರು ಹಾಕ್ಕೊಳಕತ್ತೀನಿ. ಹಿಂಗೆ ಫಸ್ಟನ್ನು ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಮಸಾಲೆ ಬೆಂಡೆಕಾಯಿಗೆ ಚಲೋ ಅಂಟ್ಕೋತೈತದ. ಸೊ ಇದು ಮಿಕ್ಸ್ ಆಗೈತಿ ನೋಡ್ರಿ. ಇದು ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಅಂಟ್ಕೊಂಡೈತಿ. ನೆಕ್ಸ್ಟ್ ಒಂದು ಸ್ವಲ್ಪ ಕರಿ ಮೆಣಸು ಪೌಡ್ರ್ ಹಾಕ್ಕೊಂಡೆ ನಾನು. ಮೆಣಸು ಪೌಡ್ರ್ ಹಾಕ್ಕೊಂಡಿಂದು ಇನ್ನೊಮ್ಮೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ಮಸಾಲೆ ಎಲ್ಲ ಬೆಂಡೆಕಾಯಿ ಜೊತೆ ಕರೆಕ್ಟಾಗಿ ಕಂಬೈನ್ ಆಗೈತಿ. ನೆಕ್ಸ್ಟ್ ಇದ್ರೊಳಗೆ 2 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳಕತ್ತೀನಿ ನಾನು. ಆಮೇಲೆ ಅರ್ಧ ಸ್ಪೂನ್ನಷ್ಟು ಕಡಲೆ ಹಿಟ್ಟು, ಆಮೇಲೆ 1 ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಳಕತ್ತೀನಿ. ಇವು ಹಾಕಿಂದ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್. ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಯಾಕಂದರೆ ಡಬಲ್ ಕೋಟಿಂಗ್ ಆಗ್ತೈತಿ ಇದು ಬೆಂಡೆಕಾಯಿ. ಸೊ ಈ ರೀತಿ ಫಸ್ಟ್ ಹಿಂಗೆ ಮಿಕ್ಸ್ ಮಾಡ್ಕೊಂಡಾಗಿಂದ ಇದ್ರೊಳಗೆ 2 ಸ್ಪೂನ್ನಷ್ಟು ನೀರು ಹಾಕ್ಕೋಬೇಕು. ಹಿಂಗೆ ನೀರು ಹಾಕ್ಕೊಳ್ಳೋದ್ರಿಂದ ಏನು ಕಡಲೆ ಹಿಟ್ಟು ಕಾರ್ನ್ ಹಿಟ್ಟು ಹಾಕಿರ್ತೈತಲ್ಲ ಅದು ಬೆಂಡೆಕಾಯಿಗೆ ಚಲೋ ಕರೆಕ್ಟಾಗಿ ಅಂಟ್ಕೋತೈತದ. ಸೊ ಈ ರೀತಿ ಮಿಕ್ಸ್ ಮಾಡಿದ ಕೂಡಲೇ ನೋಡಿರಿ ಬೆಂಡೆಕಾಯಿ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಈಗ ಇವನ್ನ ಸಪ್ರೇಟ್ ಮಾಡ್ಬೇಕಂತಂದ್ರೆ ಮತ್ತು ಸೇಮ್ 2 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್, ಒಂದು ಅರ್ಧ ಸ್ಪೂನ್ ಕಡಲೆ ಹಿಟ್ಟು, ಆಮೇಲೆ 1 ಸ್ಪೂನು ಮೈದಾ ಹಿಟ್ಟು. ಸೊ ಇವಿಷ್ಟು ಹಾಕಿಂದ ಮತ್ತು ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಇವನ್ನ ಒಂದಕ್ಕೊಂದು ಅಂಟ್ಕೊಲಾರ್ದಂಗೆ ಬಿಡ್ಸೋಕೆ ಟ್ರೈ ಮಾಡಬೇಕು ನೋಡಿರಿ. ನಾನು ಕೈಯಿಂದ ಹಿಂಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಆಮೇಲೆ ಆದಷ್ಟು ಈ ಬೆಂಡೆಕಾಯಿ ಒಂದಕ್ಕೊಂದು ಅಂಟ್ಕೊಲಾರ್ದಂಗೆ ನೋಡ್ಕೋತೀನಿ ನಾನು. ಆಮೇಲೆ ಬೇಕಂತಂದ್ರೆ ಇನ್ನೂ ಒಂದು 2-3 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಬೋದು. ಸೊ ನಾನು ಇನ್ನೂ 1 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಇದು ಎಲ್ಲಿವರೆಗೂ ಮಿಕ್ಸ್ ಆಗ್ಬೇಕಂತಂದ್ರೆ ಉದುರು ಆಗ್ತಾವ್ರಿ ಇವು. ಬೆಂಡೆಕಾಯಿ ಒಂದಕ್ಕೊಂದು ಅಂಟ್ಕೊಳ್ಳೋದನ್ನೇ ಇಲ್ಲ. ಸೊ ಅಲ್ಲಿವರೆಗೂ ಇವನ್ನ ಕಾರ್ನ್ಫ್ಲೋರ್ ಹಾಕ್ಕೊಂತ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು ನೋಡ್ರಿ. ಬೆಂಡೆಕಾಯಿ ಒಂದಕ್ಕೊಂದು ಅಂಟ್ಕೊಂಡೇ ಇಲ್ಲ, ಕಾರ್ನ್ಫ್ಲೋರ್ದು ಕೋಟಿಂಗ್ ಕರೆಕ್ಟಾಗಿ ಆಗೈತಿ. ಹಿಂಗೆ ಅದು ಅಂತಂದ್ರೆ ಫ್ರೈ ಮಾಡೋ ಮುಂದೆ ಒಂದಕ್ಕೊಂದು ಈ ಬೆಂಡೆಕಾಯಿ ಅಂಟ್ಕೊಳ್ಳೋದಲ್ಲ, ಆಮೇಲೆ ಕ್ರಿಸ್ಪ್ ಆಗ್ತವೆ. ನೆಕ್ಸ್ಟ್ ಇವನ್ನ ಫ್ರೈ ಮಾಡ್ಕೊಳ್ಳೋಣಂತ ಆಯಿಲ್ ಬಿಸಿ ಇಟ್ಟೆ ನಾನು. ಆಮೇಲೆ ಆಯಿಲ್ ಒಳಗೆ ಹಾಕ್ಕೊಂಬಂದು ಹಿಂಗೆ ಉದುರಾಗಿನ ಹಾಕ್ಕೋಬೇಕು. ಒಮ್ಮೆ ಅಷ್ಟು ಬೆಂಡೆಕಾಯಿನ ಹಾಕ್ಕೊಂಬಿಡ್ಬಾರ್ದು. ನೆಕ್ಸ್ಟ್ ಹಾಕಿದ ಕೂಡಲೇ ಇಮಿಡಿಯೇಟಾಗಿ ಇವನ್ನ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು. 1 ನಿಮಿಷ ಬಿಟ್ಟು ಕೂಡಲೇ ಮಿಕ್ಸ್ ಮಾಡ್ಕೋಬೇಕು, ಅಂದ್ರೆ ಒಂದು ಲೇಯರ್ ಆದರೂ ಫ್ರೈ ಆಗಿರ್ತೈತಿ. ಸೊ ಇಮಿಡಿಯೇಟ್ ಮಿಕ್ಸ್ ಮಾಡ್ಕೊಂಡು ಬಿಟ್ವಿ ಅಂತಂದ್ರೆ ಕೋಟಿಂಗ್ ಎಲ್ಲ ಆಯಿಲ್ ಒಳಗೆ ಬಿಟ್ಕೋತೈತದ. ನಾನು ಇವನ್ನ 5ರಿಂದ 8 ನಿಮಿಷದವರೆಗೂ ಫ್ರೈ ಮಾಡ್ಕೊಂಡೇನಿ. ಸೊ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ರಿ. ಅಷ್ಟು ಕ್ರಿಸ್ಪ್ ಆಗ್ಯಾವ ಬೆಂಡೆಕಾಯಿ. ಈ ಬೆಂಡೆಕಾಯಿನ ಇನ್ನೇನು ಜಾಸ್ತಿ ಫ್ರೈ ಮಾಡೋದಲ್ಲ ನಾನು. ಸೊ ಅಷ್ಟು ಬೆಂಡೆಕಾಯಿನೂ ಒಂದು ಟಿಶ್ಯೂ ಪೇಪರ್ ಒಳಗೆ ತೆಗೆದುಬಿಡ್ತೀನಿ. ಎಕ್ಸೆಸ್ ಆಯಿಲ್ ಇತ್ತಂದ್ರೆ ಟಿಶ್ಯೂ ಪೇಪರ್ ಅಬ್ಸರ್ವ್ ಮಾಡ್ಕೋತೈತಿ ನೋಡ್ರಿ. ಎಷ್ಟೊಂದು ಕ್ರಿಸ್ಪ್ ಆಗ್ಯಾವ. ಆಮೇಲೆ ಕಾರ್ನ್ಫ್ಲೋರ್ದು ಕೋಟಿಂಗ್ ನೋಡ್ರಿ ಕರೆಕ್ಟಾಗಿನೇ ಆಗೈತಿ. ಹಿಂಗೆ ಕಾರ್ನ್ಫ್ಲೋರ್ ಕರೆಕ್ಟಾಗಿ ಕೋಟಿಂಗ್ ಆಯ್ತಂದ್ರೆ ತಾನೇ ಕ್ರಿಸ್ಪ್ ಆಗ್ತಾವೆ ಬೆಂಡೆಕಾಯಿ. ಒಂದು ಬ್ಯಾಚ್ ಅಂತೂ ಫ್ರೈ ಆಗಿ ರೆಡಿ ಆಗೈತಿ. ಇದೇ ರೀತಿ ಅಷ್ಟು ಬೆಂಡೆಕಾಯಿನೂ ಫ್ರೈ ಮಾಡ್ಕೋತೀನಿ. ಆಮೇಲೆ ಆಯಿಲ್ ಒಳಗೆ ಹಾಕೊಂಬಂದು ನಾನು ಹಿಂಗೆ ಉದುರಾಗಿನ ಹಾಕಕತ್ತಿಲ್ಲ. ಸೊ ಹಿಂಗೆ ಹಾಕ್ಬೇಕು. ಅಷ್ಟು ಬೆಂಡೆಕಾಯಿನೂ ಒಮ್ಮೆ ಹಾಕಿಬಿಟ್ವಿ ಅಂತಂದ್ರೆ
ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸಸ್ ಇರ್ತೈತಿ. ಆಮೇಲೆ ನೋಡ್ರಿ ಈ ಬೆಂಡೆಕಾಯಿಗೆ ಎಷ್ಟು ಕರೆಕ್ಟಾಗಿ ಕೋಟಿಂಗ್ ಆಗ್ತೈತಲ್ಲ ಅಷ್ಟು ಕ್ರಿಸ್ಪ್ ಆಗ್ತಾವೆ ಇವ. ಈ ಬೆಂಡೆಕಾಯಿಗೆ ಕರೆಕ್ಟಾಗಿ ಕಾರ್ನ್ಫ್ಲೋರ್ದ ಕೋಟಿಂಗ್ ಆಗ್ಬೇಕು. ಆಮೇಲೆ ಇವ ಬಿಸಿ ಇದ್ದಾಗಂದ್ರೆ ಟೇಸ್ಟ್ ಬರ್ತೈತಿ. ಬಟ್ ಒಂದು ಸ್ವಲ್ಪ ಹೊತ್ತು ಇಟ್ಟು ತಿಂದ್ರೂ ಆ ಕ್ರಿಸ್ಪಿನೆಸ್ ಹಂಗೆ ಇರ್ತೈತಿ. ಸೊ ಇವನ್ನ ಮಾಡೋಕೆ ಜಾಸ್ತಿ ಅಂದರೆ 15 to 20 ಮಿನಿಟ್ಸ್ ಹಿಡಿತೈತಿ ನೋಡ್ರಿ. ನೀವು ಈ ಬೆಂಡೆಕಾಯಿ ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿರಿ. ನನಗೆ ಕಮೆಂಟ್ನಾಗ ತಿಳಿಸ್ರಿ ಹೆಂಗಾಗೈತಿ ಅಂತಂದು. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬೆಲ್ ಐಕನ್ ಇರ್ತೈತಿ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಹೊಸ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.